तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वविद्यानामीश्वरः सर्वभूतानां ब्रह्मा शिवो मे अस्तु सदाशिवो। रक्षकने पुण्यपावानाम् आवदं तं जागुने भद्रपादतोष्णीमादीनः सुमदिन्यैकिञ्चिनः यदत्मदन्वदाचिकर्करिर्यादा बृहत्तादेव विदधे सुवीराः। ಆಮೇಲೆ ಅಂತರಾರೋಪಣ ಮಾಡಿ ಪ್ರಾಸಾದ ಶುದ್ಧಿಯನ್ನು ಮಾಡಿದ್ದೇವೆ. ಈ ಸ್ಥಳದಲ್ಲಿರತಕ್ಕಂತಹ ದೇವರ ಆ ನೂತನವಾದ ಪ್ರಾಸಾದ ಒಂದು ಗರ್ಭಗುಡಿ ಇತ್ಯಾದಿಗಳು ಏನಿವೆಯೋ, ಸುತ್ತು ಮೌಳಿಗಳು ಏನಿವೆಯೋ, ಅದರಲ್ಲಿರುವ ಏನೋ ಒಂದು ದೋಷ ಇದ್ದರೂ ಅದು ಪರಿಮಾರ್ಜನೆಗೋಸ್ಕರ ಪ್ರಾಸಾದ ಶುದ್ಧಿಯನ್ನು ಆ 12 ದ್ರವ್ಯಗಳನ್ನು ಉಪಯೋಗಿಸಿ ಬೇರೆ ಬೇರೆ ರೀತಿಯ ರಕ್ಷೋ ಸಮೂಹಗಳನ್ನೆಲ್ಲ ನಿವಾರಣೆ ಮಾಡುವ ಆ ಪ್ರಕ್ರಿಯೆಯನ್ನು ನಾವು ಮಾಡಿದ್ದೇವೆ. ಆಮೇಲೆ ವಾಸ್ತು ಪೂಜಾದಿಗಳನ್ನೆಲ್ಲ ಮಾಡಿ ವಾಸ್ತುದೇವತೆಗಳು ಸ್ಥಿರಾದ ಮೇಲೆ ದೇವರ ಆ ಗರ್ಭಗುಡಿಯ ಒಳಗಿರತಕ್ಕಂತಹ ದೇವರ ಬಿಂಬ ಶುದ್ಧಿಯಾಗಬೇಕು ಅಂತ ಹೇಳಿ ಆ ಬಿಂಬಕ್ಕೆ 7 ವಿಧವಾದ ಶುದ್ಧಿಯನ್ನು ಬಿಂಬರೂಪಿಯಲ್ಲಿ, ಕಲಶದಲ್ಲಿ, ಜಲದ ರೂಪಿಯ ನೀರಿನ ರೂಪದಲ್ಲಿ, ಅದೇ ರೀತಿಯಾಗಿ ಅಗ್ನಿಯ ಕುಂಡದಲ್ಲಿ, ಬೆಂಕಿಯ ರೂಪದಲ್ಲಿ ಇರತಕ್ಕಂತಹ ದೇವರನ್ನು ಆ ನಾಡಿ ಸಂಧಾನ ಮಾಡುವ ಮೂಲಕ ದರ್ಭೆಯ, ಹತ್ತಿಯ, ಬಂಗಾರದ ಹಾಗೂ ಬೆಳ್ಳಿಯ ಆ ಹಗ್ಗಗಳಿಂದ ಅದಕ್ಕೆ ಏಕತ್ವವನ್ನು ಪರಿಕಲ್ಪನೆ ಮಾಡಿ ನಾಡಿ ಸಂಧಾನ ಪ್ರಕ್ರಿಯೆಗಳನ್ನು ಮಾಡಿ ಆ ಪೂರ್ಣ ಸಂಖ್ಯೆಯಲ್ಲಿ ತತ್ವಹೋಮವನ್ನು ಸೃಷ್ಟಿ ಮಾಡಿದ್ದೇವೆ. ಅದರಿಂದ ಆ ದೇವರ ಒಳಗಿರತಕ್ಕಂತಹ ಚೈತನ್ಯವು ಶುದ್ಧಿಯಾಗ್ತದೆ. ಎರಡೂ ಕರ್ಮದಿಂದ ಬರತಕ್ಕಂತಹ ಪುಣ್ಯವನ್ನು ತಕ್ಕಡೆಯಲ್ಲಿಟ್ಟು ತೂಗಿದಾಗ ನಮ್ಮ ಹಿರಿಯರು ಪೂರ್ವಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ಆ ದೇವರನ್ನು ಆರಾಧನೆ ಮಾಡಿದರೆ ನಮಗೆ ವಿಶೇಷವಾದ ಫಲ ಸಿಗ್ತದೆ. ಇದರಿಂದ ದೇವರು ಸಂತುಷ್ಟನಾಗ್ತಾನೆ ಹೇಳಿ ಅದರಲ್ಲಿ ಬ್ರಹ್ಮಸಭೆಯಲ್ಲಿ ಋಷಿಗಳ ಸಮ್ಮುಖದಲ್ಲಿ ಬ್ರಹ್ಮದೇವರು ಮಾಡಿದಂತಹ ತೀರ್ಮಾನ. ಆ ಕಾಲದಲ್ಲಿ ಆ ರೀತಿಯಾಗಿ ಪೂರ್ವಿಕರ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ಆ ದೇವರ ಗರ್ಭಗುಡಿ ಒಂದು ಕಾಲದಲ್ಲಿ ಜೀರ್ಣವಾಗಿದ್ದಾಗ ಅದನ್ನು ನಾವು 5-6 ವರ್ಷಗಳ ಹಿಂದೆ ನವೀಕರಣ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ. ಆ ಸುತ್ತು ಪೌನಿ ಜೀರ್ಣವಾಗಿತ್ತು, ಅದನ್ನು ನವೀಕರಣ ಮಾಡಿ ಸಮರ್ಪಣೆ ಮಾಡಿದ್ದೇವೆ. ಗ್ರಹಂ ಮಹೇಶಸ್ಯ ವಿಜೀರ್ಯತೆಯಲ್ಲಿ ಒಂದು ವೇಳೆ ಆ ದೇವರ ಗರ್ಭಗೃಹ ಅಂಗಾದಿಗಳು ಜೀರ್ಣಾವಸ್ಥೆ ಅದು ಒಂದು